ಈಗ ಪೂರಿ ಜಗನ್ನಾಥ ಮಂದಿರದಲ್ಲಿ ಅಡುಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೇನೆ ಅಲ್ಲಿ ಪ್ರಸಾದವನ್ನ 7 ಮಡಿಕೆ ಮೇಲೆ ಮಾಡ್ತಾರೆ. ಮೇಲ್ಗಡೆ ಮಡಿಕೆ ಅಡುಗೆ ಮೊದಲು ಬೇಯತ್ತೆ ಅಂತ ಹೇಳ್ತಾರೆ. ಎಷ್ಟು ಸಾವಿರ ಜನ, ಲಕ್ಷ ಜನ ಹೋದ್ರೆ ಅಲ್ಲಿ ಪ್ರಸಾದಕ್ಕೆ ಕೊರತೆ ಇಲ್ಲ. ಅಲ್ಲಿ ಭಗವಂತನಿಗೆ ಪ್ರತಿ ದಿವಸ ವಿಶೇಷ ನೈವೇದ್ಯಗಳು ನಡೆಯುತ್ತವೆ. ಆ ನೈವೇದ್ಯ ಆಗುವಂತಹ ತಯಾರಿಕೆ ಅಡುಗೆ ಮನೆಯಲ್ಲಿ ಅದು ಹೇಗೆ ಶುಚಿಯಾಗಿರಬೇಕು, ಯಾವ ಪದ್ಧತಿ ಅಂದ್ರೆ ಆ ಅಡಿಗೆ ಏನ್ ಮಾಡ್ತಾರೆ ತಯಾರಕರು, ಅವರು ಆ ಆಹಾರದಿಂದ ಬರುವಂತಹ ಸುವಾಸನೆಯನ್ನ ಕೂಡ ಅವರು ಆನಂದಿಸಬಾರದು. ಅದಕ್ಕೆ ಬಟ್ಟೆಯನ್ನ ಕಟ್ಟಿಕೊಂಡು ಅಡಿಗೆ ಮಾಡ್ತಾರೆ ಮುಖಕ್ಕೆ. ಹಾಗಾಗಿ ಇಷ್ಟು ಅಚ್ಚುಕಟ್ಟಾಗಿ ಸಾವಿರಾರು ವರ್ಷದಿಂದ ಅಷ್ಟು ಸುಂದರವಾಗಿ ಜಗನ್ನಾಥನಿಗೆ ಪ್ರತಿ ದಿವಸ 6 ಸರಿ ನೈವೇದ್ಯ ಆಗ್ತದೆ. ಲಕ್ಷಾಂತರ ಜನಗಳ ಊಟ ದೊಡ್ಡ ದೊಡ್ಡ ಪಾತ್ರೆಯಲ್ಲ, ಮಡಿಕೆಯಲ್ಲಿ ತಯಾರು ಮಾಡ್ತಾರೆ. ಅದನ್ನ ಪ್ರತಿಯೊಬ್ಬರಿಗೂ ಯಾರಿಗೂ ಕಡಿಮೆ ಆಗದಾಗೆ ಅದರ ವ್ಯವಸ್ಥೆ ಆಗ್ತದೆ. ಅದು ವ್ಯರ್ಥ ಆಗೋದಿಲ್ಲ, ಪ್ರತಿಯೊಬ್ಬರಿಗೂ ಪ್ರಸಾದ ಸಿಗ್ತದೆ.